ಹಾಯ್ ಎವ್ರಿವನ್, ಇದು ಬಂದು ಬುಧವಾರದ ಈವ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನೈಟ್ ಡಿನ್ನರ್ಗೆ ಅಂತ ಸಿಂಪಲ್ ಆಗಿ ನುಗ್ಗೆಕಾಯಿ ಹುಳಿ ಮುದ್ದೆ ಆ್ಯಂಡ್ ರೈಸ್ನ ಮಾಡ್ಕೊಳ್ತಿದ್ದೀನಿ. ನಂಗೆ ನೈಟ್ ಮುದ್ದೆ ಅಂದರೆ ಫೇವ್ರೆಟ್, ಸೊ ಅದಿರಲೇಬೇಕು. ಆ್ಯಂಡ್ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ವೀಕ್ಲಿ ಚಟ್ನಿ ಪುಡಿನ ಮಾಡ್ಕೊಳ್ತೀನಿ ವೀಕೆಂಡ್ ಹಾಗೆ. ಸೊ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ತುಂಬ ಲಾಂಗ್ ಪ್ರೊಸೀಜರ್ ಆಗಿರೋದ್ರಿಂದ. ಸೊ ಮನೇಲಿ ಆಗೋಗ್ಬಿಟ್ಟಿತ್ತು, ಸೊ ರೀಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲದನ್ನು ನೀಟಾಗಿ ಏನೇನು ಸಾಮಗ್ರಿಗಳು ಬೇಕೋ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಿದ್ದೆ. ಸೊ ಫಸ್ಟ್ ಇದಕ್ಕೆ ಒಂದು ಪ್ಯಾನ್ ಅಲ್ಲಿ 1 ಕಪ್ ಕಡಲೆ ಬೀಜನ ತಗೊಳ್ತಿದ್ದೀನಿ. ಸೊ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಮೇಲೆ ಬರ್ನ್ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಅದಾದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅದೇ ಪ್ಯಾನ್ ಅಲ್ಲಿ 2 ಸ್ಪೂನ್ ಎಣ್ಣೆನ ತಗೊಂಡು 3 ರಿಂದ 4 ಸ್ಪೂನ್ ಜೀರಿಗೆ, ಮತ್ತೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, ಮತ್ತೆ 10 ಬೆಳ್ಳುಳ್ಳಿ, ಮತ್ತೆ 1 ಕಪ್ ಕರಿಬೇವು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಸ್ಪೈಸ್ ಲೆವೆಲ್ಸ್ ತಕ್ಕನಂಗೆ ಖಾರನ ಹಾಕೊಬಹುದು. ಸೊ ಇಲ್ಲಿ 5 ಗುಂಟೂರು ಮಿರ್ಚಿನ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಸ್ಟವ್ನ ಆಫ್ ಮಾಡಿ 1 ಸ್ಪೂನ್ ಅರಿಶಿನ ಮತ್ತೆ 1 ಸ್ಪೂನ್ ಖಾರದ ಪುಡಿನ ಹಾಕೋತಿದ್ದೀನಿ. ಸೊ ಇದರಿಂದ ಕಲರ್ ರಿಟೇನ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನ ಆಸ್ ಯೂಶುವಲ್ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ನ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ತೀರಾ ನುಣ್ಣಗಿದ್ರೆ ಚಟ್ನಿ ಪುಡಿ ಚೆನ್ನಾಗಿರಲ್ಲ. ಸೊ ಈ ಥರ ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟ್. ಇದನ್ನ ಬಿಸಿ ಅನ್ನ ಕಲ್ಸ್ಕೊಂಡು ತಿಂದ್ರೆ ಅಂತೂ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದರ ಜೊತೆನೂ ತುಂಬಾ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಕಡಲೆ ಬೀಜದಿಂದ ಮಾಡಿರ್ತೀವಲ್ವಾ, ಅದಕ್ಕೆ. ಸೊ ವೀಕ್ಲಿ 3 ಟೈಪ್ಸ್ ಆಫ್ ಚಟ್ನಿ ಪುಡಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಯಾವಾಗಾದ್ರೂ ಟಿಫನ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇವತ್ತು ಮಾಡಿರೋ ಚಟ್ನಿ ಪುಡಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಎಲ್ಲದನ್ನು ಮಾಡಿ ವೆಸಲ್ಸ್ ಎಲ್ಲ ಇನ್ನ ಕ್ಲೀನ್ ಮಾಡಿ ನಾನು ಲಾಸ್ಟ್ ಅಲ್ಲಿ ಕಾಲೇಜ್ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ವರ್ಕ್ ಡೈರಿನ ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಸೊ ಎಲ್ಲದನ್ನು ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಮಲ್ಗೋದಷ್ಟೇ. ಸೊ ಇದಾಗಿತ್ತು ನನ್ನ ಬುಧವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.